ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ದೊಡ್ಡಬಳ್ಳಾಪುರ ತಾಲೂಕು ತೂಬಗೆರೆಯಲ್ಲಿದ್ದೀವಿ. ತೂಬಗೆರೆಯಲ್ಲಿ ರೈತ ವೆಂಕಟೇಶ ಅವರು ಚಾಮಂತಿಗೆ ಮತ್ತು ಇತರೆ ಹೂವುಗಳನ್ನೆಲ್ಲ ಬೆಳೀತಾವ್ರೆ. ಈ ಬೆಳೆಯೋ ಬಗ್ಗೆ ಅವ್ರನ್ನು ಮಾತನಾಡ್ಸೋಣ ಅಂತ ಬಂದಿದ್ವಿ. ಅವರು ಹೂವು ಕಟ್ ಮಾಡಿದ ಮೇಲೆ ಎಲ್ಲೆಲ್ಲಿಗೆ ಸಪ್ಲೈ ಮಾಡ್ತಾ ಇದ್ದಾರೆ, ಏನು ರೇಟ್ ಇದೆ, ಈ ಹಬ್ಬದ ಸೀಸನ್ ಅಲ್ಲಿ ಹೆಂಗೈತೆ ಅನ್ನೋದ್ರ ಬಗ್ಗೆ ಕೇಳಕ್ ಬಂದಿದ್ವಿ. ಬನ್ನಿ. ದೊಡ್ಡಬಳ್ಳಾಪುರ ತಾಲೂಕು ತೂಬಗೆರೆಯಲ್ಲಿದ್ದೀವಿ. ತೂಬಗೆರೆಯಲ್ಲಿ ರೈತ ವೆಂಕಟೇಶ್ ಅವರು ಚಾಮಂತಿಗೆ ಹಾಕಿದ್ದಾರೆ. ಚಾಮಂತಿಗೆ ಹೂವು ಈ ದಸರಾ ಹಬ್ಬದ ಪ್ರಯುಕ್ತ ತುಂಬ ಡಿಮ್ಯಾಂಡ್ ಇದೆ. ಏನು ರೇಟ್ ಹೋಗ್ತಾ ಐತಪ್ಪ ಸರ್? ಒಂದು 150 ರೂಪಾಯಿವರೆಗೂ ಹೋಗ್ತಾ ಇದೆ. 150 ರೂಪಾಯಿ ರೇಟಾ? ಅಷ್ಟೇನಾ? ಅಷ್ಟೇ, 150 ರೂಪಾಯಿ. ಇನ್ನೂರು ತ್ಯಾವ ಇದೆಯಲ್ಲ ಸರ್? ಹಾಂ. ಎಷ್ಟು ಎಕರೆ ಹಾಕಿದ್ದೀರಾ? ನಾವಿದು 1.5 ಎಕರೆ ಇದೆ. 1.5 ಎಕರೆ ಹಾಕಿದ್ದಾರೆ ರೈತ ವೆಂಕಟೇಶ್ ಅವರು. ಅಲ್ಲಿ ಬರ್ತಾವ್ರು ನೋಡ್ರಿ, ಅವರೇ ವೆಂಕಟೇಶ್ ಅವರು. ತೂಬಗೆರೆಯಲ್ಲಿ AP ಅಂತಂದ್ರೆ ಫೇಮಸ್ ಅವರು. ವೆಂಕಟೇಶ್ ಅಂತಂದ್ರೆ ಅಷ್ಟು ಜನ ಗೊತ್ತಿಲ್ಲ ಅಲ್ಲ. ವೆಂಕಟೇಶ್ ಅಂತಂದ್ರೆ ಗೊತ್ತಾಗಲ್ಲ. ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು, ಒಳ್ಳೆ ರೈತ. ಏನೇನು ಹಾಕಿದ್ದೀರಾ? ರಾಗಿ ಬಿಟ್ಟು ರಾಗಿ ಇದೆ, ಅಡಿಕೆ ಇದೆ, ಶಾಮಂತಿಗೆ ಇದೆ, ಚಾಕ್ಲೇಟ್ ಇದೆ. ರಾಗಿ, ಅಡಿಕೆ, ಚಾಮಂತಿಗೆ ಮತ್ತೆ ಸೆಂಟೆಲ್. ಯಾವ್ದದು? ಇದು ಸೆಂಟೆಲ್, ಇದು ಶಾಮಂತಿಗೆ. ಚಾಮಂತಿಗೆ. ಸೆಂಟೆಲ್ ಅಂತಾರಂತೆ ಚಾಮಂತಿಗೆ. ಹೂವು ಚೆನ್ನಾಗಿದೆ. ಈ ಹೂವು ಎಲ್ಲೆಲ್ಲಿ ಕಳಿಸ್ತೀರಾ ನೀವು? ನಾವು ಚಿಕ್ಕಬಳ್ಳಾಪುರ, ಮೈಸೂರಿಗೂ ಹೋಗುತ್ತೆ. ನೋಡ್ರಿ, ಇದು ಚಾಮಂತಿಗೆ ಹೂವು. ಬರೀ ನಾನು ದೊಡ್ಡಬಳ್ಳಾಪುರ, ಬೆಂಗಳೂರು ಅನ್ಕೊಂಡಿದ್ದೆ. ಮೈಸೂರುವರೆಗೂ ಕಳಿಸ್ತಾರಂತೆ. ಈ ಸೀಸನ್ ಹೆಂಗೈತೆ? ಸೀಸನ್ ಇವಾಗ 9 ದಿನ ಸ್ವಲ್ಪ ಸೀಸನ್ ಇತ್ತು. ಹಾಂ, ಚೆನ್ನಾಗಿ ಹಬ್ಬ ಇರೋದಕ್ಕೆ ಜಾಸ್ತಿ ಹೋಗ್ತಾ ಇದೆ. ಹಾಂ. ಇಷ್ಟು ದಿನ ರೇಟ್ ಕಮ್ಮಿ ಇತ್ತು, 70 ರೂಪಾಯಿ 80 ರೂಪಾಯಿವರೆಗೂ ಇತ್ತು. ಹಾಂ. ಇವಾಗ 100 ರೂಪಾಯಿ, 150, 200 ರೂಪಾಯಿವರೆಗೂ ಹೋಗ್ತಾ ಇದೆ. ಪರವಾಗಿಲ್ವಾ ರೇಟ್? ಪರವಾಗಿಲ್ಲ, ರೇಟ್ ಪರವಾಗಿಲ್ಲ. ಈ ದಸರಾ ಹಬ್ಬದ ಪ್ರಯುಕ್ತ 9 ದಿನಗಳ ಕಾಲ ಹೂವಕ್ಕೆ ಒಳ್ಳೆ ಡಿಮ್ಯಾಂಡ್. ಈ ಚಾಮಂತಿ ಹೂವಕ್ಕೆ ಒಳ್ಳೆ ಡಿಮ್ಯಾಂಡ್ ಇದೆ. ನೋಡ್ರಿ, ಬೆಂಗಳೂರು, ಮೈಸೂರು, ಚಿಕ್ಕಬಳ್ಳಾಪುರ ಈ ಕಡೆ ಎಲ್ಲ ಹೈದರಾಬಾದ್ಗೂ ಕೂಡ ಸಪ್ಲೈ ಮಾಡ್ತಾವ್ರಂತೆ. ಹೂವು ಚೆನ್ನಾಗೈತೆ. ಹೂವು ಚೆನ್ನಾಗಿದ್ದಕ್ಕೆ ಹೈದರಾಬಾದ್ ಕೂಡ ಸಪ್ಲೈ ಮಾಡ್ತಾವ್ರಂತೆ. ಎಲ್ಲ ಪ್ಲಾಸ್ಟಿಕ್ ಕವರಲ್ಲಿ ಹಿಂಗೆ ಕಳಿಸ್ಬಿಡ್ತೀರಾ ನೀವು? ಹಿಂಗೆ ಹೋಗುತ್ತೆ. ಈ ಕವರ್ ವಾಪಸ್ ಬರುತ್ತಾ ಹಂಗೆ ಹೋಗ್ಬಿಡ್ತತ? ಇಲ್ಲ, ಹೋಗುತ್ತೆ, ಹಂಗೆ ಬರಲ್ಲ ತಿರ್ಗಾ. ತಿರ್ಗಾ ಬರಲ್ಲ. ಮತ್ತೆ ನೀವು ಹೊಸ ಕವರ್ ಹಾಕಿ ಕಳಿಸ್ಬೇಕು. ಈ ಒಂದು ಸೆಂಟ್ರಲ್ ಅಂತೀವಿ ಇದಕ್ಕೆ, ಚಾಮಂತಿಗೆ ಹೂವು. ಇದು 3 ತಿಂಗಳ ಬೆಳೆ. ಇದು ರೈತರಿಗೆ ಒಂದು ಹಣದ ರೂಪದಲ್ಲಿ ಒಳ್ಳೆ ಬೆಳೆ. ಇದು ಹಬ್ಬದಕ್ಕೆ ಮುಂಚೆ ಒಂದು 4-5 ದಿವಸ ರೇಟ್ ಇರಲಿಲ್ಲ. ಈಗ ನಿನ್ನೆಯಿಂದ 27ರಿಂದ 150ರಿಂದ 200ವರೆಗೂ ದರ ರೈತರಿಗೆ ಸಿಗ್ತಾ ಇದೆ. ಇದು ಸರಿಯಾಗಿ ಬೆಳೆ ಬಂದರೆ ಒಳ್ಳೆ ರೈತರಿಗೆ ಅನುಕೂಲನೇ. ರೋಗ ಏನೂ ಇಲ್ಲ. ರೈತರು ಒಳ್ಳೆ ಬೆಳೆಯನ್ನು ಕಾಪಾಡಿಕೊಂಡು ಬಂದರೆ ಒಳ್ಳೆ ದರ ಸಿಗ್ತದೆ. ಎಕರೆಗೆ 4ರಿಂದ 5 ಲಕ್ಷ ರೂಪಾಯಿ ಹಣ ಮಾಡಬಹುದು ರೈತರು. ಖರ್ಚು ವೆಚ್ಚಗಳು ಇದಕ್ಕೆ ಒಂದು ಬೆಳೆ ತೆಗೆಯಕ್ಕೆ 1.5 ಲಕ್ಷ ಖರ್ಚು ಬರ್ತದೆ. ಅದ್ರ ಮೇಲೆ ಬಂದಿದ್ದು ರೈತರಿಗೆ ಉಳಿತಾಯ. ಎಷ್ಟು ಎಕರೆ ಹಾಕಿದ್ರ ತಾವು? ಇದು ಒಂದು 5 ಎಕರೆ ಬೆಳೆ ಮಾಡಿದ್ದೀವಿ. ಏನೇನು ಹೂವು ಹಾಕಿದ್ರೆ? ಚಾಮಂತಿಗೆ, ಮತ್ತೆ ಐಶ್ವರ್ಯ, ಮತ್ತೆ ಇದು ಚಾಕ್ಲೇಟು, ಮುಂತಾದ 4-5 ವೆರೈಟಿ ಹೂವು ಇಟ್ಟಿದ್ದೀವಿ. ಇದು ಒಂದು 3.5 ತಿಂಗಳು, 90ರಿಂದ 100 ದಿವಸ ಬೆಳೆ. ಇದು ಹಬ್ಬ ಹರಿದಿನದೊಳಗೆ ಒಳ್ಳೆ ರೈತರಿಗೆ ಅನುಕೂಲವಾದ ಬೆಳೆ. ಇದು ಹೂವು ಬರೋವಾಗ ನೀವು ಕಟ್ ಮಾಡ್ತೀರಲ್ಲ, ದಿನ ಕಟ್ ಮಾಡ್ಬೇಕಾ 2 ದಿನಕ್ಕೆ ಒಂದ್ಸರಿ ಕಟ್ ಮಾಡ್ಬೇಕಾ? ಹೂವು ಸ್ಟಾರ್ಟ್ ಆದ್ಮೇಲೆ ದಿನ ಬೆಳಗ್ಗೆ ಹೊತ್ತು 3 ಅವರ್ ಕಟ್ ಮಾಡ್ತೀವಿ. 150ರಿಂದ 300 kg ವರೆಗೂ ಕಟ್ ಮಾಡ್ತೀವಿ ಪ್ರತಿದಿನ.